ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಎಷ್ಟು ದಿನ ಅಂತಂದ್ರ ಆಫೀಸ್ಗೆ ಹೋಗಕ್ಕೆ ಮುಂಚೆ ಬಂದು ನಿನ್ನ ಫೋಟೋ ಮುಂದೆ ನಿನ್ನ ನೋಡ್ಕೊಂಡು ಹೋಗೋದು. ಮುಂಚೆನೂ ನಾನು ಎಲ್ಲೇ ಹೊರಟ್ರು ಇದೇ ಥರ ಲಕ್ಷಣವಾಗಿ ರೆಡಿಯಾಗಿ ಬಂದು ನನ್ನ ಮುಂದೆ ನಿಂತ್ಕೋತಾ ಇದ್ದೆ. ಆದ್ರೀಗ ಕಣ್ಣೆದುರಿಗೆ ಇದ್ರು ನಿನ್ನ ಫೋಟೋ ಮುಂದೆ ಬಂದು ನಿಂತ್ಕೋತಾ ಇದ್ದೀನಿ. ನಿನಗೆ ಯಾವಾಗ ನೆನಪು ಬರುತ್ತೋ, ಯಾವಾಗ ನಿನಗೆ ನನ್ನ ಪ್ರೀತಿ ಅರ್ಥ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ನಂತರ ಕಾಯ್ತಾ ಇದ್ದೀನಿ. ಅಭಿ, ನೊಂದ್ಕೋಬೇಡಿ ಪ್ಲೀಸ್. ನನಗೆ ನೆನಪಾಗ್ತಿಲ್ಲ ನಿಜ, ಆದರೆ ನನಗೀಗೀಗ ಎಲ್ಲನೂ ಅರ್ಥ ಆಗ್ತಿದೆ. ನನಗೆ ನಿಜವಾಗ್ಲೂ ಪ್ರೀತಿ ಆಗಿದೆಯಾ ಅಥವಾ ನಿಧಾನವಾಗಿ ಪ್ರೀತಿ ಆಗ್ತಿದೆಯಾ ಒಂದೂ ಗೊತ್ತಾಗ್ತಿಲ್ಲ. ಅದನ್ನು ಹೇಳ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ. ಅಂತರ ಯಾವಾಗ ಬಂದೆ ಬಾ ಹುಡುಗೆ. ಜಸ್ಟ್ ಈಗ ತಾನೇ ಬಂದೆ. ನೀವು ಬ್ಲೇಸರ್ ಹಾಕ್ಕೊಳ್ದೆ ಎಲ್ಲಿ ಹೊರಗಡೆ ಬಂದ್ಬಿಡ್ತೀರೋ ಅಂತ ಹೇಳೋಣ ಅಂತ ಬಂದೆ. ಅದು ಫೋಟೋ ಹತ್ರ ಮಾತಾಡ್ತಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಲ್ಲೇ ನಿಂತೆ. ಡಿಸ್ಟರ್ಬಾ? ನಾಟ್ ಅಟ್ ಆಲ್. ನಾನು ಆ್ಯಕ್ಚುಲಿ ಮಾತಾಡ್ತಾ ಇದ್ದಿದ್ದೆ ನಿನ್ನ ಹತ್ರ. ಇನ್ಫ್ಯಾಕ್ಟ್ ನೀನು ಮಾತಾಡ್ತಾ ಇದ್ರೆ ನಂಗೆ ಡಿಸ್ಟರ್ಬ್ ಆಗ್ತದೆ, ಮಾತಾಡ್ಸಿದ್ರೆ ಅಲ್ಲ. ಇಫ್ ಯು ಡೋಂಟ್ ಮೈಂಡ್, ನನಗೆ ಅನಿಸಿದ್ದನ್ನು ಹೇಳ್ತೀನಿ. ನಿಮಗೆ ಈ ಕಲರ್ಗಿಂತ ಪಿಂಕ್ ಕಲರ್ ಸೂಟು ಚೆನ್ನಾಗಿ ಸೂಟ್ ಆಗುತ್ತೆ. ನನಗೆ ಹಾಗನ್ನಿಸ್ತು, ಅದಕ್ಕೆ ಹೇಳಿದೆ. ಬಟ್ ದಟ್ಸ್ ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕ್ಕೊಳ್ಳಿ. ಏನಿದು ಅಂತರ ಅತ್ತೆ ಈಜೆ ಮೇಲೆ ಇಷ್ಟ ಇರೋ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ನಾನು ಯಾವತ್ತೂ ಅವ್ರ ಥರ ರಿಯಾಕ್ಟ್ ಮಾಡಿದ್ದು ನೋಡೇ ಇರಲಿಲ್ಲ. ಏನಿರ್ಬೋದು? ರವಿ ಕಾಣೋದನ್ನು ಕವಿ ಕಂಡ ಅಂತ ಹೇಳ್ತಾರಲ್ವಾ, ನನಗೆ ಗೊತ್ತಾಗ್ತಿರೋದು ದುರ್ಗಾಕ್ಕಂಗೆ ಗೊತ್ತಾಗುತ್ತೆ. ಅವ್ರ ಹತ್ರನೇ ಮಾತಾಡ್ತೀನಿ. ಊಟ ಬಡಿಸೋಕೆ ಅಂತ ಕಾಯ್ತಾ ಕೂರೋದಿದೆಯಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ. ಅವತ್ತು ಅಭಿ ಕೂಡ ನನಗೋಸ್ಕರ ಡಿನ್ನರ್ ಪ್ರಿಪೇರ್ ಮಾಡಿ ಡಿನ್ನರ್ ಸರ್ವ್ ಮಾಡಿ ಅದೆಷ್ಟು ಖುಷಿ ಪಟ್ಟರು. ಆ ಖುಷಿ ಹೇಗಿರುತ್ತೆ ಅಂತ ನನಗಿವತ್ತು ನಿಜವಾಗ್ಲೂ ರಿಯಲೈಸ್ ಆಗ್ತಾಯಿದೆ. ಅಂತರ ನೀನು ಅಭಿ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ ಕಣೆ. ಯೋಚನೆ ಮಾಡೋದ್ರಲ್ಲಿ ಏನು ತಪ್ಪು? ನಾನೇನು ಕೆಲ್ಸಕ್ಕೆ ಬಾರದೇ ಇರೋರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ. ನನ್ನ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಕೂಡ ನನ್ನನ್ನು ಅಷ್ಟೊಂದು ನೆನಪು ಮಾಡ್ಕೊಳ್ಳುವಂಥ ವ್ಯಕ್ತಿ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಇನ್ನೂ ಎಷ್ಟೊತ್ತಬಿ, ಪ್ಲೀಸ್ ಬೇಗ ಬನ್ನಿ. ನೀವು ನಾನು ಹೇಳಿದ ಕಲರ್ ಸೂಟ್ ಹಾಕ್ಕೊಂಡು ಬಂದಿದ್ದೀರೋ ಇಲ್ವೋ ಅಂತ ನಾನು ನೋಡಬೇಕು. ಪ್ಲೀಸ್ ಬೇಗ ಬನ್ನಿ ಅಭಿ, ಬೇಗ.
ಹಾಕಿ ರೆಡಿ ಮಾಡಿಟ್ಬಿಡ್ತೀನಿ. ವಾಟ್ ಅ ಸರ್ಪ್ರೈಸ್. ಸರ್ಪ್ರೈಸ್ ಎಲ್ಲ ಏನಿಲ್ಲ, ಹಾಗೆ ಸುಮ್ಮನೆ. ಪ್ಲೀಸ್. ಅಜ್ಜಿ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಏಜೆಗೆ ಫಸ್ಟ್ ತಿಂಡಿ ಕೊಡಬೇಕು. ನನಗೆ ಆ್ಯಕ್ಚುಲಿ ಇವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಪ್ರಾಬ್ಲಿ ನಾನು ಕವಿ ಆಗ್ಬಿಟ್ಟಿದ್ರೆ ಒಂದು ಕವಿತೆ ಗೀಚ್ಬಿಡ್ತಿದ್ದೆ ಅನ್ಸುತ್ತೆ. ಬಟ್ ಇವಾಗ ಹೇಗೆ ಹೇಳಿ? ಪರವಾಗಿಲ್ಲ, ನೀವು ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ಖುಷಿನ ಎಕ್ಸ್ಪ್ರೆಸ್ ಮಾಡ್ಬೋದು. ನಾರ್ಮಲ್ ಖುಷಿ ಆದರೆ 1,00,000 ಹೇಳ್ಬೋದು, ತುಂಬ ಖುಷಿ ಆದರೆ 1,00,00,000 ಹೇಳ್ಬೋದು. ಹಾಗಾದರೆ ಇದು 1,000 ಕೋಟಿ ಖುಷಿ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.